ಕ್ಕಿಂತ ಮುಂಚೆ ಪ್ರವಾದಿ ಈಸಾ ಅಲೈಹಿಸ್ಸಲಾಂ ಕ್ರೈಸ್ತರು ದೇವರ ಪೂಜಿಸುವಂತಹ ಜೀಸಸ್ ಕ್ರೈಸ್ಟ್ ಅವರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ ಎಂದು ಇಸ್ಲಾಂ ಹೇಳುತ್ತದೆ. ಮಾತ್ರವಲ್ಲ, ಅದಕ್ಕಿಂತ ಮುಂಚೆ ಇರುವಂತಹ ಯಹೂದ್ಯರು ಗೌರವಿಸುವಂತಹ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಅವರು ಕೂಡ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಐಸಕ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಡೇವಿಡ್ ದಾವೂದ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಜೇಕಬ್ ಯಾಕೂಬ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಇಸಾಕ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಅಬ್ರಹಾಂ ಇಬ್ರಾಹಿಂ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಆದಮ್ ಅಲೈಹಿಸ್ಸಲಾಂ ಆದಿಮಾನವ ಆದಮ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಹೀಗೆ ಜಗತ್ತಿಗೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ. ಆತ್ಮೀಯ ಸಹೋದರರೇ, ಈ ಪ್ರವಾದಿಗಳ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರವಾದಿಯ ಕುರಿತು ತಮ್ಮಲ್ಲಿ ಜಿಜ್ಞಾಸೆ ಮೂಡಿದರೆ ನ್ಯೂ ಏಜ್ ಇಂಡಿಯಾ ಫೋರಂ ಎಂಬ ಸಂಘಟನೆ, ಈ ಸಂಘಟನೆಯ ಎರಡನೇ ಉದ್ದೇಶವೇನೆಂದರೆ ಮುಸ್ಲಿಮೇತರ ಸಹೋದರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರೀಕರಿಸುವುದು. ನಮ್ಮ ಕುರಿತು ತಪ್ಪು ಕಲ್ಪನೆ ಇದೆ. ಒಂದು ತಪ್ಪು ಕಲ್ಪನೆಯ ಕುರಿತು ನಾನು ಮಾತನಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ನ ಬಗ್ಗೆ ನನ್ನ ಸಹೋದರ ಸಮುದಾಯದ ಸಹೋದರಲ್ಲಿ ತಪ್ಪು ಕಲ್ಪನೆ ಇದೆ. ಒಂದು ವೇಳೆ ವಿಚಾರ ಅವರಿಗೆ ಮುಟ್ಟಿದ್ರೆ ನಾನು ಅದನ್ನು ಸರಿಪಡಿಸ ಬಯಸುತ್ತೇನೆ. ಜಿಹಾದ್ನ ಬಗ್ಗೆ ಮುಸ್ಲಿಮರ ಕುರಿತು ಜಿಹಾದಿಗಳು ಪತ್ರಿಕೆ ತೆರೆದು ನೋಡಿದರೆ ಜಿಹಾದಿಗಳು ಯಾರು? ಜಿಹಾದಿಗಳು ಯಾವುದೊಬ್ಬ ಮುಹಮ್ಮದ್ ಜಿಹಾದಿ, ಯಾವುದೊಬ್ಬ ಅಬ್ದುಲ್ಲಾ ಜಿಹಾದಿ, ಯಾವುದೊಬ್ಬ ಉಮರ್ ಜಿಹಾದಿ. ಹೀಗೆ ಪತ್ರಿಕೆಗಳು ಜಿಹಾದಿಗಳನ್ನು ತಯಾರಿಸುತ್ತದೆ, ಅನೇಕ ಜಿಹಾದಿಗಳನ್ನು ತಯಾರಿಸಿದೆ. ಆದರೆ ಈ ಪದ ಎಲ್ಲಿಂದ ಬಂತು ಸಹೋದರ? ಸ್ವಾಮಿ, ಈ ಪದ ಎಲ್ಲಿಂದ ಬಂತು? ಪವಿತ್ರ ಕುರ್ಆನ್ನಲ್ಲಿ ಜಿಹಾದಿ ಎಂಬ ಪದ ಇಲ್ವೇ ಇಲ್ಲ. ಜಿಹಾದಿ ಎಂಬ ಪದ ಇಲ್ವೇ ಇಲ್ಲ. ಮಾತ್ರವಲ್ಲ, ಜಿಹಾದ್ ಎಂಬ ಪದ ಇದೆ ಪವಿತ್ರ ಕುರ್ಆನ್ನಲ್ಲಿ. ಜಿಹಾದ್ ಎಂಬ ಪದ ಇದೆ ಪವಿತ್ರ ಕುರ್ಆನ್ನಲ್ಲಿ. ಆದರೆ ಈ ಜಿಹಾದ್ ಎಂಬ ಪದಕ್ಕೆ ಕೊಲ್ಲಿರಿ, ಹೊಡೆಯಿರಿ ಅಥವಾ ಲೂಟಿ ಮಾಡಿರಿ ಎಂಬ ಅರ್ಥ ಇಲ್ಲವೇ ಇಲ್ಲ. ಯಾವ ಡಿಕ್ಷನರಿ ಕೂಡ ನೋಡಿರಿ. ಪವಿತ್ರ ಕುರ್ಆನ್ನಲ್ಲಿ ಪ್ರಯೋಗಿಸಲಾಗಿರುವಂತಹ ಜಿಹಾದ್ ಎಂಬ ಪದಕ್ಕೆ ಅಥವಾ ಇಸ್ಲಾಮಿನ ಸಾಂಕೇತಿಕವಾದ ಒಂದು ಪದ ಜಿಹಾದ್ ಎಂಬ ಪದಕ್ಕೆ ಹೊಡೆಯಬೇಕು, ಕೊಲ್ಲಬೇಕು, ಮುಸ್ಲಿಮೇತರ ಸಹೋದರರನ್ನು ಲೂಟಿ ಮಾಡಬೇಕು, ಅವರ ಮಹಿಳೆಯರನ್ನು ಲವ್ ಮಾಡಬೇಕು, ಇಂತಹ ಅರ್ಥದಲ್ಲಿ ಅದನ್ನು ಉಪಯೋಗಿಸಲಾಗ್ತಾ ಇದೆ. ಇದು ಶುದ್ಧ ಸುಳ್ಳು. ಇಸ್ಲಾಂ ತನ್ನ ಅನುಯಾಯಿಗಳನ್ನೇ ಹೇಳುತ್ತದೆ, ಒಬ್ಬ ಮುಸ್ಲಿಂ ಆಗಬೇಕಾದರೆ ಇಸ್ಲಾಮಿನ ನೀತಿ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಲವ್ ಜಿಹಾದ್ ಎಂಬ ಒಂದು ಪದವನ್ನು ಪತ್ರಿಕೆಗಳನ್ನು ಬಳಸಲು ಆರಂಭಿಸಿವೆ. ಮತ್ತು ಹೇಳುತ್ತದೆ, ಮುಸ್ಲಿಮರು ಹಿಂದೂ ಹುಡುಗಿಯರನ್ನು ಲವ್ ಮಾಡಿ ಧರ್ಮಕ್ಕೆ ಮತಾಂತರಗೊಳಿಸಿ ತಮ್ಮ ಸಂಖ್ಯೆಗಳನ್ನು ವರ್ಧಿಸಲು ಬಯಸುತ್ತಾರೆ. ಇದಕ್ಕಿಂತ ದೊಡ್ಡ ಸುಳ್ಳು ಯಾವುದು ಇಲ್ಲ ಎಂಬುದು ಈ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಸ್ಪಷ್ಟಪಡಿಸಿದ್ದಾರೆ. ಇಂತಹ ಅನೇಕ ತಪ್ಪು ಕಲ್ಪನೆಗಳನ್ನು ಪತ್ರಿಕೆಗಳ ಮೂಲಕ ಪ್ರಸಾರ ಮಾಡಿ ಮುಸ್ಲಿಂ ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ. ನಾನು ಮಾತು ಮುಗಿಸುವುದಕ್ಕಿಂತ ಮುಂಚೆ ಒಂದು ಬಹಳ ದುಃಖದಿಂದ ಹೇಳ ಬಯಸುತ್ತೇನೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಸಮುದಾಯದ ಮುಸ್ಲಿಂ ಸಮುದಾಯದ ಸಹೋದರರು ತನ್ನ ರಕ್ತವನ್ನು ಚೆಲ್ಲಿರುವಂತಹ ಇತಿಹಾಸ ಇನ್ನೂ ಕೂಡ ಇತಿಹಾಸದ ಪುಸ್ತಕದಲ್ಲಿ ನಮಗೆ ಕಾಣಬಹುದು. ಕೇವಲ 3,000ದಷ್ಟು ಮುಸ್ಲಿಂ ಮೌಲ್ವಿಗಳನ್ನು ದೆಹಲಿಯ ರಾಜ್ಯ ಬೀದಿಗಳಲ್ಲಿ ಬ್ರಿಟಿಷರು ಗುಂಡು ಹೊಡೆದು ಸಾಯಿಸಿದ್ದಾರೆ ಎಂಬ ಇತಿಹಾಸ ಅದು ಮುಸ್ಲಿಮರು ಬರೆದ ಇತಿಹಾಸವಲ್ಲ. ಈ ದೇಶಕ್ಕಾಗಿ ಸಾಯಲಿಕ್ಕಾಗಿ ಈ ಮುಸ್ಲಿಮರು ಎಲ್ಲ ಕಾಲದಲ್ಲಿ ಸಿದ್ಧರಿದ್ದರು ಎಂಬುದು ಈ ಇತಿಹಾಸ ನಮಗೆ ಬೋಧಿಸುತ್ತದೆ, ವರ್ತಮಾನ ನಮಗೆ ಬೋಧಿಸುತ್ತದೆ. ಮುಸ್ಲಿಮರನ್ನು ದೇಶದ್ರೋಹಿಗಳನ್ನಾಗಿ ಚಿತ್ರೀಕರಿಸುವುದು, ಮುಸ್ಲಿಮರನ್ನು ಭಯೋತ್ಪಾದಕರನ್ನಾಗಿ ಚಿತ್ರೀಕರಿಸುವುದು, ಮುಸ್ಲಿಮರನ್ನು ಲವ್ ಜಿಹಾದಿಗಳನ್ನಾಗಿ ಮಾಡುವುದು ಇದು ಒಂದು ಯೋಜನೆಯ ಒಂದು ಷಡ್ಯಂತ್ರದ ಭಾಗವಾಗಿದೆ. ವಾಸ್ತವಿಕತೆಯನ್ನು ತಾವು ಅರ್ಥ ಮಾಡಿಕೊಳ್ಳಬೇಕು ಎಂಬ ವಿನಂತಿ ನಾನು ಮಾಡಬಯಸುತ್ತೇನೆ. ನಾನು ಮುಸ್ಲಿಮರ ಪರವಾಗಿ ವಕಾಲತ್ ಮಾಡ್ತಾ ಇಲ್ಲ, ಆದರೆ ವಾಸ್ತವಿಕತೆಯನ್ನು ಇಲ್ಲ ಪೊಲೀಸರು ಹುಡುಕಿದಾಗ ಸಂಶೋಧಿಸಿದಾಗ ಇದು ಶುದ್ಧ ಸುಳ್ಳು ಎಂಬ ಒಂದು ವರದಿಯನ್ನು ರಾಜ್ಯದ ಹೈಕೋರ್ಟ್ ಕೂಡ ಅವರು ಕೊಟ್ಟಿರುವುದಾದರೆ ಪುನಃ ಯಾಕೆ ಪತ್ರಿಕೆಗಳು ಅದನ್ನೇ ಆವರ್ತಿಸಿ ಬರೆಯುತ್ತದೆ ಎಂಬುದನ್ನು ನಮಗೆ ಉತ್ತರಿಸಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ ಅದು ವ್ಯಾಪಕವಾಗಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಸಂದೇಶವನ್ನು ಅದನ್ನು ಅನುಷ್ಠಾನಿಸಬೇಕಾಗಿದೆ. ಇಸ್ಲಾಮಿನ 3 ಪ್ರಮುಖ ಸಂದೇಶಗಳಿವೆ. ಪ್ರವಾದಿಗಳ 3 ಮುಖ್ಯ ಸಂದೇಶಗಳು: ಒಂದು ಏಕದೇವತ್ವ, 2 ಪ್ರವಾದಿತ್ವ, 3 ಪರಲೋಕ. ಅಂದರೆ ಈ ಲೋಕಕ್ಕೆ ಒಬ್ಬ ದೇವನಿದ್ದಾನೆ, ಎಲ್ಲರೂ ಒಪ್ಪುತ್ತಾರೆ. ಹಿಂದೂಗಳಲ್ಲಿ ಕೇಳಿರಿ, ಈ ಜಗತ್ತಿಗೆ ಎಷ್ಟು ದೇವನಿದ್ದಾನೆ? ಒಬ್ಬ ದೇವನಿದ್ದಾನೆ. ಯಾರು ಹೇಳಿದ್ದು? ವೇದ ಗ್ರಂಥಗಳು ಹೇಳಿದ್ದು. ಆ ದೇವರ ರೂಪ ಏನು? ವೇದ ಗ್ರಂಥ ಋಗ್ವೇದ ಹೇಳುತ್ತದೆ, ದೇವನಿಗೆ ಆಕಾರವೇ ಇಲ್ಲ.
ದೇವನಿಗೆ ಆಕಾರವಿಲ್ಲ, ಅವನಿಗೆ ಸಂತಾನಗಳಿಲ್ಲ, ಅವನಿಗೆ ತಂದೆ ತಾಯಿಯಂದಿರು ಇಲ್ಲ. ಪವಿತ್ರ ಕುರಾನ್ ಹೇಳುತ್ತದೆ, ಕುಲ್ ಪ್ರವಾದಿ ಹೇಳಿರಿ, ಹುವಲ್ಲಾಹು ಅಹದ್, ಅವನು ಅಲ್ಲಾಹನು ಏಕನು, ಅಲ್ಲಾಹು ಸಮದ್, ಅವನು ನಿರಪೇಕ್ಷನು, ಯಾರ ಅವಲಂಬಿತನೂ ಅಲ್ಲ. ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಮಕ್ಕಳೂ ಇಲ್ಲ, ಅವನು ಯಾರ ಮಗನೂ ಅಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನಿಗೆ ಸರಿಸಮಾನವಾದ ಯಾವ ವಸ್ತು ಕೂಡ ಜಗತ್ತಿನಲ್ಲಿ ಇಲ್ಲ. ಇದು ಪ್ರವಾದಿಗಳ ಪ್ರಪ್ರಥಮ ಸಂದೇಶ. ಎರಡನೇ ಸಂದೇಶ, ಈ ಜಗತ್ತಿಗೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ. ಜನರಿಗೆ ಮೋಕ್ಷ ಬೇಕೋ, ಸ್ವರ್ಗದ ಮಾರ್ಗ ಬೇಕೋ, ಈ ಪ್ರವಾದಿಗಳನ್ನು ಅನುಸರಿಸಿರಿ. ನಾನು ತೊಕ್ಕೋಟಿನ ಅಂಬೇಡ್ಕರ್ ಮೈದಾನದಲ್ಲಿ ಒಂದು ಶ್ಲೋಕವನ್ನು ಕೂಡ ಹೇಳಿದ್ದೆ, ನಾನು ಅದನ್ನು ಆವರ್ತಿಸುತ್ತೇನೆ. ಶ್ರೀಕೃಷ್ಣರ ಕುರಿತು ನನ್ನ ಹಿಂದೂ ಸಹೋದರಿಗೆ ಅರ್ಥವಾಗುವ ಶೈಲಿಯಲ್ಲಿ ಹೇಳಲಿಕ್ಕಾಗಿ ನಾನು ಈ ಪದವನ್ನು ಬಳಸ್ತಾ ಇದ್ದೇನೆ. ಶ್ರೀಕೃಷ್ಣರು ಯುದ್ಧ ಕರ್ಮ 18 ದಿನಗಳ ಕುರುಕ್ಷೇತ್ರದ ರಣರಂಗದಲ್ಲಿ ಇದ್ದಾರೆ. ಅರ್ಜುನನಿಗೆ ಸಾರಥಿ ಶ್ರೀಕೃಷ್ಣ, ಅರ್ಜುನನಿಗೆ ಸಾರಥಿ ಪಾರ್ಥ ಸಾರಥಿ ಎಂದು ಹೇಳುತ್ತೇವೆ. ಪಾರ್ಥ ಅಂದ್ರೆ ಅರ್ಜುನ್. ಈ ಅರ್ಜುನನ ಸಾರಥಿಯಾಗಿದ್ರು ಶ್ರೀಕೃಷ್ಣ. ಹೀಗೆ ಯುದ್ಧ ಆರಂಭಗೊಳ್ಳಗಣನೆ ಆಗಲೇ ಅರ್ಜುನ್ ತನ್ನ ಆಯುಧವನ್ನು ಕೆಳಗಿರಿಸುತ್ತಾರೆ ಮತ್ತು ಹೇಳುತ್ತಾರೆ, ನಾನು ಯುದ್ಧ ಮಾಡುವುದಿಲ್ಲ. ಆಗ ಶ್ರೀಕೃಷ್ಣ ಕೇಳುತ್ತಾರೆ, ಯಾಕೆ ಯುದ್ಧ ಮಾಡುವುದಿಲ್ಲ? ಯಾಕೆಂದರೆ ನನ್ನ ಮುಂದಿರುವಂತಹ ಸೇನಾನಿಗಳು ಯಾರು? ನನಗೆ ತುತ್ತು ಆಹಾರವನ್ನು ಕೊಟ್ಟಂತಹ ಪಿತಾಮಹ ಭೀಷ್, ನಾನು ಆಟವಾಡುತ್ತಾ ಅವರ ಮಡಲಿಗೆ ಹೋಗಿ ಕೂತಾಗ ನನ್ನನ್ನು ಆಲಂಗಿಸುತ್ತಿದ್ದಂತಹ, ನನಗೆ ಮುತ್ತು ಕೊಡುತ್ತಿದ್ದಂತಹ ನನ್ನ ಪಿತಾಮಹ ಭೀಷ್ಮರ ವಿರುದ್ಧ ಈ ಧನುಷನ್ನು ಹೇಗೆ ಪ್ರಯೋಗಿಸಲಿ? ಮತ್ತೊಬ್ಬರು ಯಾರು ಸೇನಾನಿ, ನನಗೆ ಈ ಧನುಷ್ ವಿದ್ಯಾಭ್ಯಾಸವನ್ನು, ಬಿಲ್ಲುಗಾರಿಕೆಯನ್ನು ಕಲಿಸಿಕೊಟ್ಟಂತಹ ವಿಶ್ವಮಹಾ ಗುರುವಾಗಿದ್ದಂತಹ, ಅವರಿಗೆ ವಿಶ್ವಮಹಾ ಗುರುವಾಗಿದ್ದಂತಹ ದ್ರೋಣಾಚಾರ್ಯ, ಅವರ ಸಮೀಪದಲ್ಲಿ ಇರುವುದು ಕೃಪಾಚಾರ್ಯ, ಅವರ ಸಮೀಪದಲ್ಲಿ ಇರುವುದು ದುರ್ಯೋಧನ, ರಕ್ತ ಸಂಬಂಧಿಯಾಗಿದ್ದರು. ಕೌರವ ಮತ್ತು ಪಾಂಡವರ ಪರಸ್ಪರ ಸಹೋದರರು, ಕಜಿನ್ ಬ್ರದರ್, ರಕ್ತ ಸಂಬಂಧಿಗಳು. ದುಶ್ಯಾಸನ್ ಇನ್ನೊಬ್ಬ ಸಹೋದರ, 98 ಇನ್ನೂ ಕೂಡ ಸಹೋದರರು. ಕೌರವರಿಗೆ ಅಥವಾ ಧೃತರಾಷ್ಟ್ರಿಗೆ 100 ಮಕ್ಕಳು. ಈ 100 ಮಕ್ಕಳಲ್ಲಿ ಕೂಡ ಈ 100 ಮಕ್ಕಳ ಸಂತಾನಗಳು ಎದುರಿರುವಾಗ ಹೇಗೆ ಯುದ್ಧ ಮಾಡಲಿ? ಆಗ ಶ್ರೀಕೃಷ್ಣ ಹೇಳಿದಂತ ಒಂದು ಮಾತು, ಅರ್ಜುನ್ ಯುದ್ಧ ಮಾಡಬೇಕು. ಯಾಕೆ? ಇದು ಧರ್ಮ ಯುದ್ಧ. ಅವರು ಖಂಡಿತವಾಗಿಯೂ ಧರ್ಮದ ಹಿತವನ್ನು ಬಯಸುವವರು, ಅವರು ಧರ್ಮದ ಪರವಾಗಿದ್ದಾರೆ. ಆದರೆ ಈಗ ಇರುವುದೆಲ್ಲಿ? ಅವರು ದುರ್ಯೋಧನ ಪಾಳ್ಯದಲ್ಲಿದ್ದಾರೆ. ಅಂದರೆ ಅವರು ಧರ್ಮದ ಹಿತವನ್ನು ಬಯಸುವವರಾದರೂ ಅವರು ಅಧರ್ಮೀಯರ ಪಾಳ್ಯದಲ್ಲಿರುವ ಕಾರಣ ಅಧರ್ಮೀಯರನ್ನು ನಾಶ ಮಾಡ್ಲಿಕ್ಕಾಗಿ ನಾನು ಬಂದಿದ್ದೇನೆ. ಯದಾ ಯದಾ ಧರ್ಮ ಗ್ಲಾನಿರ್ಭವತ್ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸದಾಮ್ಯಹಂ ಪವಿತ್ರಾನಾಯ ಸಾಧೂನಾ ಪರಿತ್ರಾನಾಯ ಸಾಧೂನಾ ವಿನಾಶಾಯತಿ ದುಷ್ಕೃತ ಧರ್ಮ ಸಂಸ್ಥಾಪನಾಚಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿಯೊಂದು ಕಾಲದಲ್ಲೂ ನಾನು ಬರುತ್ತೇನೆ ಅರ್ಜುನ್. ಈ ಧನುಷನ್ನು ಎತ್ತಿ ಭೀಷ್ಮರ ವಿರುದ್ಧ ನೀನು ಆಕ್ರಮಣ ಮಾಡಬೇಕು. ಯಾಕೆಂದ್ರೆ ಇದು ಧರ್ಮಯುದ್ಧ. ಈ ಧರ್ಮಯುದ್ಧ ಎಂಬ ಸಂಸ್ಕೃತ ಪದದ ಅರಬಿ ರೂಪಾಂತರವಾಗಿದೆ ಜಿಹಾದ್. ಈ ಧರ್ಮಯುದ್ಧ ಎಂಬ ಪದದ ಅರಬಿ ಭಾಷಾಂತರವಾಗಿದೆ ಜಿಹಾದ್. ಅಂದರೆ ಅರ್ಜುನರಿಗೆ ಶ್ರೀಕೃಷ್ಣ ಜಿಹಾದ್ ಮಾಡ್ಲಿಕ್ಕೆ ಹೇಳಿದ್ರು. ಧರ್ಮ ಗ್ರಂಥಗಳಲ್ಲಿ ಯುದ್ಧದ ಪ್ರಸ್ತಾಪಗಳಿವೆ, ಪವಿತ್ರ ಕುರಾನ್ ನಲ್ಲಿ ಯುದ್ಧದ ಪ್ರಸ್ತಾಪಗಳಿವೆ. ಆದರೆ ನಿರಪರಾಧಿಗಳನ್ನು ಕೊಲ್ಲಬಾರದು, ಆಯುಧಗಳನ್ನು ಕೆಳಗಿಟ್ಟವರನ್ನು ಕೊಲ್ಲಬಾರದು, ಸ್ತ್ರೀಯರ ಮೇಲೆ ಆಕ್ರಮಣ ಮಾಡಬಾರದು, ವೃದ್ಧರ ಮೇಲೆ ಕೈ ಮಾಡಬಾರದು, ಅಥವಾ ಕೃಷಿ ಕೊಡುವಂತಹ ಫಲ ಕೊಡುವಂತಹ ವೃಕ್ಷಗಳನ್ನು ಕಡಿಯಬಾರದು. ಒಂದು ವೇಳೆ ನೀನು ಅಜೇಯನಾಗಿ ಒಂದು ಊರಿಗೆ ನೀನು ಹೋದರೆ, ಅದನ್ನು ವಶಪಡಿಸಿಕೊಂಡರೆ ಅಲ್ಲಿಯ ಜನರನ್ನು ನಿರ್ದಯವಾಗಿ ಕೊಲ್ಲಬಾರದು ಎಂದು ಹೇಳಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಯೋತ್ಪಾದಕ ನಾಯಕನಾಗುವುದು ಹೇಗೆ ಎಂಬ ವಾಸ್ತವಿಕತೆ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ಶಾ ಅಲ್ಲಾಹ್ ನಮ್ಮ ಸಮಾರೋಪ ಸಮಾರಂಭ 8ನೇ ತಾರೀಕಿನಂದು ಪುರಭವನದಲ್ಲಿ, ಬರುವ 8ನೇ ತಾರೀಕಿನಂದು ಪುರಭವನದಲ್ಲಿ ಜರುಗಲಿದೆ. ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮಗಳು ನಾಡಿದ್ದು 28ನೇ ತಾರೀಕಿನಂದು ಇಶಾ ನಮಾಜ್ ಬಳಿಕ ಬೆಂಗೆರೆ ಕಸ್ಬಾದಲ್ಲೂ, ಅದೇ ರೀತಿ 2ನೇ ತಾರೀಕಿನಂದು ಉಪ್ಪಿನಂಗಡಿಯಲ್ಲೂ, ಅದೇ ರೀತಿ 4ನೇ ತಾರೀಕಿನಂದು ಕೃಷ್ಣಾಪುರದಲ್ಲೂ, ಆ ಬಳಿಕ 6ನೇ ತಾರೀಕಿನಂದು ಕುದ್ರೋಳಿಯಲ್ಲೂ, 8ನೇ ತಾರೀಕಿನಂದು ನಮ್ಮ ಸಮಾರೋಪ ಸಮಾರಂಭ ಜರುಗಲಿದೆ. ನಾನು ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆ ಆಹ್ವಾನದೊಂದಿಗೆ ಇಲ್ಲಿರುವಂತಹ ಮುಸ್ಲಿಮೇತರ ಸಹೋದರರಿಗೆ ಒಂದು ಕೊಡುಗೆಯನ್ನು ಕೂಡ ಕೊಡಬಯಸುತ್ತೇನೆ.
ಈಗ ನನ್ನಲ್ಲಿರುವಂತಹ ಪುಸ್ತಕ ಇದೆ, ನಾನು ನನ್ನ ಆತ್ಮೀಯ ಮಿತ್ರ ಚಂದ್ರಹಾಸ ಅಡ್ಡೆಂತಾಯ ಅವರಿಗೆ ನಾನು ಕೊಡಬಯಸುತ್ತೇನೆ. ಪ್ರವಾದಿಗಳ ಕುರಿತು ಪುಸ್ತಕವಿದೆ. ಆ ಪುಸ್ತಕವನ್ನು ಇಲ್ಲಿಯ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ಅದನ್ನು